Hello all, welcome to my YouTube ಚಾನಲ್ ಸುಪ್ರೀತಾ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಬ್ಯುಸಿ ಇರೋ ದಿನ ಅಂತ ನನಗೆ ನಿನ್ನೆ ಗೊತ್ತಿರೋದ್ರಿಂದ ನಾನು ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಇಡ್ಲಿ ಆದರೆ ಬೇಗ ಆಗಿಬಿಡುತ್ತೆ, ಬೇರೆ ಬೇರೆ ತಿಂಡಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ಹಿಂದಿನ ದಿನವೇ ನಾನು ತುಂಬ ಬ್ಯುಸಿ ಇರೋ ದಿನಗಳಲ್ಲೆಲ್ಲ ಇಡ್ಲಿ ಬ್ಯಾಟರ್ನ ಅಥವಾ ದೋಸೆಯ ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡಿರ್ತೀನಿ. ಇವತ್ತು ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆನೇ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಇಡ್ಲಿ ಮಾಡ್ಕೊಂಬಿಟ್ರೆ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸುತ್ತೆ ಅಂತ ಹೇಳ್ಕೊಂಡು ಬೆಳಗ್ಗೆ ಬೇಗ ಎದ್ದು ಇಡ್ಲಿನ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಜೊತೆ ಏನಾದರೂ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಕೆಲವು ದಿನ ಚಟ್ನಿ ಮಾಡ್ತೀನಿ, ಕೆಲವು ದಿನ ದಾಲ್ ಮಾಡ್ತೀನಿ. ಸೊ ಇವತ್ತು ದಾಲ್ ಮಾಡೋಣ ಅಂತ ಹೇಳ್ಕೊಂಡು ಅಂದ್ಕೊಂಡೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು, ಹಾಗೆ ಶಾಪಿಂಗ್ ಕೂಡ ಮಾಡಬೇಕಿತ್ತು, ಕೆಲವೊಂದು ಐಟಮ್ಸ್ ಮನೆಗೆ ತರಬೇಕಿತ್ತು. ಆದ್ದರಿಂದ ಸೊ ಇವತ್ತು ತುಂಬ ಬ್ಯುಸಿ ಇರುತ್ತೆ ಅಂತ ಹೇಳ್ಕೊಂಡು ಮುಂಚೆನೇ ನಾನು ಎಲ್ಲ ಕೆಲಸನೂ ಬೇಗ ಎದ್ದುಬಿಟ್ಟು ಮಾಡಿದೆ. ಇಲ್ಲಿ ಕುಕ್ಕರಿಗೆ ಬೇಳೆನ ಹಾಕ್ಕೊಂಡಿದ್ದೀನಿ. ಬೇಳೆ ಮತ್ತು ಹಸಿಮೆಣಸು ಮತ್ತು ಶುಂಠಿನ ಹಾಕ್ಕೊಂಡು 3ರಿಂದ 4 ವಿಷಲಷ್ಟು ಕೂಗಿಸ್ಕೊತೀನಿ. ಕೂಗಿಸ್ಕೊಂಡಾದಮೇಲೆ ಅದಕ್ಕೆ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿಯನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಇಲ್ಲಿ ದಾಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಜೊತೆ ಈ ದಾಲು ತುಂಬ ಚೆನ್ನಾಗಾಗತ್ತೆ. ದಾಲ್ ತುಂಬ ದಪ್ಪ ಇದ್ದರೆ ಚೆನ್ನಾಗಿ ಆಗಲ್ಲ, ಸ್ವಲ್ಪ ನೀರಾಗಿದ್ರೇ ತುಂಬ ಚೆನ್ನಾಗಿತ್ತು. ಆದರೆ ನಾನು ಇವತ್ತು ಮಾಡಿದ್ದು ಸ್ವಲ್ಪ ದಪ್ಪ ಆಗೋಗಿತ್ತು, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ತುಂಬ ಜಾಸ್ತಿ ಆಗ್ತಿತ್ತು. ಆದ್ದರಿಂದ ಹಾಗೇ ಇರಲಿ, ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟು ಮಧ್ಯಾಹ್ನಕ್ಕೂ ಸಹ ರೆಡಿ ಮಾಡ್ಕೊಂಬಿಡೋಣ ಬೆಳಗ್ಗೆನೇ ಅಂತ ಹೇಳ್ಕೊಂಡು ಪಂಪ್ಕಿನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟು ಕಾಯಿನ ರುಬ್ಕೊಂಬಿಡೋಣ ಅಂತ ಹೇಳ್ಕೊಂಡು ಕಾಯಿನ ಮತ್ತು ಸಾಂಬಾರು ಪುಡಿನ ಹಾಕಿ ರುಬ್ಕೊಂಬಿಟ್ಟೆ. ಹೋಮ್ ಮೇಡ್ ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀನಿ ಯಾವಾಗಲೂ, ಅದನ್ನು ಇನ್ನೊಂದು ಇದರಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಪಂಪ್ಕಿನ್ ಮತ್ತು ಬೇಳೆನ ಬೇಯಲಿಟ್ಕೊಂಡಿದ್ದೆ. ಅದನ್ನು ಯಾವಾಗಲೂ ನಾನು ಕುಕ್ಕರಿಗೆ ಹಾಕೋದಿಲ್ಲ, ಯಾಕಂದರೆ ಪಂಪ್ಕಿನ್ ತುಂಬ ಸಾಫ್ಟ್ ಇರೋದ್ರಿಂದ ಅದು ಬೇಗ ಬೆಂದೋಗುತ್ತೆ ಅಂತ ಹೇಳ್ಕೊಂಡು ನಾನು ಸಪ್ರೇಟಾಗಿ ಹೀಗೆ ಬೇಯಿಸ್ಕೊಂಡ್ಬಿಡ್ತೀನಿ. ಸೊ ಇದರಿಂದ ಪಂಪ್ಕಿನ್ನು ಹಾಗೆ ನಮಗೆ ಬಾಯಿಗೆ ಸಿಗತ್ತೆ. ಸೊ ಇದಕ್ಕೆ ಪಂಪ್ಕಿನ್ಗೆ ರುಬ್ಬಿಟ್ಕೊಂಡಿರೋ ಕಾಯಿ ಮತ್ತು ಸಾಂಬಾರು ಪುಡಿ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ಕುದಿ ಬರ್ಸಿದ್ರೆ ಅದು ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ವೀಟ್ ಆಗಿರೋದು ಸಾಂಬಾರು, ಪಂಪ್ಕಿನ್ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನು ಮಾಡ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಈ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಕರಿ ಲೀವ್ಸ್ ಹಾಕಿದ್ರೆ ಸ್ವಲ್ಪ ಫ್ರೇಗ್ರೆನ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಕರಿ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು. ಇವತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸೊ ಕರಿ ಲೀವ್ಸ್ ಮಾತ್ರ ಹಾಕಿಬಿಟ್ಟೆ. ಮನೆಗೆ ಸ್ವಲ್ಪ ಪಾತ್ರೆಗಳನ್ನು ತರಬೇಕಿತ್ತು. ಸೊ ಪಾತ್ರೆ ಶಾಪಿಂಗ್ಗೆ ಹೋಗಿದ್ದೆ. ಅಲ್ಲಿ ತುಂಬ ಕನ್ಫ್ಯೂಷನ್ ಆಯಿತು, ಯಾವ ಥರ ತೊಗೊಳ್ಳೋದು ಅಂತ ಹೇಳ್ಕೊಂಡು. ಸ್ಟೀಲಲ್ಲಿ ತೊಗೊಳ್ಳ, ಅಲ್ಯೂಮಿನಿಯಂ ಅಥವಾ ಮೆಟಲ್ ಬರುತ್ತಲ್ಲ ಆ ಥರದ್ದು ತೊಗೊಳ್ಳ ಅಂತ ಹೇಳ್ಕೊಂಡು. ನೀವೆಲ್ಲ ಯಾವ ಥರ ಯೂಸ್ ಮಾಡ್ತಿದ್ದೀರಾ, ಯಾವ್ದು ಒಳ್ಳೆಯದು ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಹತ್ರ ಎಲ್ಲ ಥರ ಪಾತ್ರೆಗಳು ಇದೆ, ಬಟ್ ಈಗ ತೊಗೊಳ್ಳುವಾಗ ಯಾವ ಥರ ತೊಗೊಳ್ಳೋದು ಅಂತ ಅರ್ಥ ಆಗ್ತಿಲ್ಲ. ಹಾಗೆ ಅದನ್ನು ಮುಗಿಸ್ಕೊಂಡು ಶಾಪಿಂಗ್ ಮುಗಿಸಿ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ತುಂಬ ದಿನಗಳಿಂದ ಏನೋ ಒಂಥರ ಬೇಜಾರು, ಹಾಗೆ ಯಾವ ಕೆಲಸನ ಮಾಡಲಿಕ್ಕೂ ಮೂಡಿರ್ತಿರ್ಲಿಲ್ಲ. ಇವತ್ತು ಮಾಡೋ ಕೆಲಸನ ನಾಳೆ ಮಾಡೋಣ ಅಂತ ಅನಿಸೋದು, ತುಂಬ ನೆಗೆಟಿವಿಟಿ ಫೀಲ್ ಆಗ್ತಿತ್ತು. ಒಂದು ಸಲ ದೇವಸ್ಥಾನಗಳಿಗೆ ಹೋಗಿ ಬಂದರೆ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಅದರಿಂದ ಟೆಂಪಲ್ ವಿಸಿಟ್ ಮಾಡಲೇಬೇಕು ಅಂತ ಹೇಳ್ಕೊಂಡು ಟೆಂಪಲಿಗೆ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹನುಮಾನ್ ಟೆಂಪಲ್ ತುಂಬ ಪಾಸಿಟಿವ್ ಎನರ್ಜಿನೇ ಸಿಕ್ತು ಅಂತ ಹೇಳ್ಬೋದು. ಅದನ್ನು ಮುಗಿಸ್ಕೊಂಡು ಪಕ್ಕದಲ್ಲೇ ಇರೋ ವೆಂಕಟರಮಣ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಎಲ್ಲದನ್ನೂ ಮಾಡಬೇಕು ಅನ್ನೋ ಹುರುಪು ಎಲ್ಲದೂ ಸಿಕ್ತು. ಎಷ್ಟೋ ಪ್ರಶಾಂತತೆ ಸಿಕ್ತು, ಮನಸ್ಸಿಗೆ ತುಂಬ ಖುಷಿ ಆಯಿತು. ಹೀಗೆ ವಾರಕ್ಕೊಂದು ಸಲ ಅಥವಾ ವೀಕ್ಲಿ 2 ಟೈಮ್ಸ್ ಹೋಗ್ತಾಯಿದ್ರೆ
ನನಗಂತೂ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅಲ್ಲಿರೋ ಅಟ್ಮಾಸ್ಫಿಯರೇ ಹಾಗಿರುತ್ತೆ. ಅಲ್ಲಿರೋ ಮರ ಆಗಿರ್ಬೋದು, ಅಲ್ಲಿರೋ ಎನರ್ಜಿ ಆಗಿರ್ಬೋದು, ಅಲ್ಲಿ ಗಂಟೆ ಶಬ್ದ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಈ ಟೆಂಪಲ್ ವಿಸಿಟನ್ನು ಮಾಡಿ ಮುಗಿಸಿ ಹೊರಡ್ತಾ ಇದ್ವಿ. ಹಾಗೆ ಅದೇನೋ ಲೈಟಿಂಗ್ಸ್ ಕಾಣಿಸ್ತು. ಏನು ಅಂತ ನೋಡೋಣ ಅಂತ ಹೋದ್ವಿ. ಅಲ್ಲಿ ಬೆದ್ರೆ ಉತ್ಸವ ಅಂತ ನಡೀತಾ ಇತ್ತು. ಹೋಗೋಣ ಅಂತ ಹೇಳ್ಕೊಂಡು ಹೋದ್ವಿ. ಮೂಡುಬಿದ್ರೆಯಲ್ಲಿ ನಡೀತಾ ಉಂಟು. ವಿಸಿಟ್ ಮಾಡೋರು ಮಾಡ್ಬೋದು. ಎಂಟ್ರಿ ಫೀಸ್ 70 ರುಪೀಸ್ ಇತ್ತು ಪರ್ ಪರ್ಸನ್ಗೆ. ಸೊ ಹೋದರೆ ಏನೇ ಇರುತ್ತೋ ಏನೋ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಫಿಶ್ಶು ಮತ್ತು ಬರ್ಡ್ಸ್ ಎಲ್ಲ ಇತ್ತು. ಬರ್ಡ್ಸ್ ಮಾತ್ರ ಆರ್ಟಿಫಿಷಿಯಲ್ಲು, ಫಿಶ್ಗಳು ನಿಜವಾದಿತ್ತು. ಮತ್ತು ಕಾರಂಜಿ ಎಲ್ಲ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ ನಾವು ಕೂಡ. ಮಕ್ಕಳಂತೂ ಇದ್ದರೆ ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಪುಟ್ಟ ಮಕ್ಕಳು ಆದರೂ ದೊಡ್ಡ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ನನಗೆ ಫಿಶ್ನ ನೋಡಿಬಿಟ್ಟು ತುಂಬ ಆಶ್ಚರ್ಯ ಆಯಿತು. ಕಲರ್ ಇತ್ತು. ಈ ಥರ ಮ್ಯೂಸಿಯಮಿಗೆ ಹೋಗಿದ್ದೀನಿ, ಬಟ್ ಇಲ್ಲಿ ನಮ್ಮೂರಲ್ಲೇ ಬಂದಿದೆ ಅಂತ ಖುಷಿಯಾಯಿತು. ಸೊ ಇದನ್ನು ಹೀಗೆ ಎಂಜಾಯ್ ಮಾಡ್ತಾಯಿದ್ವಿ. ಒಂದೊಂದು ಕಡೆ ಒಂದೊಂದು ಕಲರ್ ಫಿಶ್ಗಳು, ಅದ್ರ ಜೊತೆ ಆಟ ಆಡೋದೇ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡ್ತಾ ಒಳಗಡೆ ಹೋದ್ವಿ. ಅಲ್ಲಿ ಒಳಗಡೆ ಫುಡ್ ಸ್ಟಾಲ್ಗಳೆಲ್ಲ ಇತ್ತು. ಸ್ವಲ್ಪ ಅದು ಇದು ಎಲ್ಲ ತಿಂದ್ಕೊಂಡ್ವಿ. ಹಾಗೆ ಬ್ಯಾಂಗಲ್ಸು ಸ್ವಲ್ಪ ಆ ಥರ ಎಲ್ಲ ಶಾಪಿಂಗ್ ಮಾಡಿಕೊಂಡು ತುಂಬಾ ಲೇಟಾಗಿತ್ತು. ಹೊಟ್ಟೆನೂ ಫುಲ್ಲಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು 70 ರುಪೀಸ್ ಪರ್ ಪರ್ಸನ್ ವರ್ತಿ ಅಂತ ಹೇಳ್ಕೊಂಡು ಹೊರಟ್ವಿ. ಯಾರಾದ್ರು ಮೂಡುಬಿದ್ರೆ, ಉಡುಪಿ, ಕೂಡ್ಲ ಕಡೆಯವರಿದ್ದರೆ ಹೋಗಿ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.